ನಸರುದ್ದೀನನ ಬಳಿ ಒಂದು ಸುಂದರವಾದ ಕತ್ತೆ ಇತ್ತು. ಆ ಕತ್ತೆಯನ್ನ ಆ ನಸರುದ್ದೀನ ಯಾರಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತಿರಲ್ಲ. ಆದ್ರೂ ಕೂಡ ಒಂದು ದಿನ ನಸರುದ್ದೀನನ ಮನೆಯ ಪಕ್ಕದವ ಏನ್ ಮಾಡ್ತಾನೆ, ನಸರುದ್ದೀನನ ಬಳಿ ಬಂದು, ನಸರುದ್ದೀನ್ ನನಗೆ ನಿನ್ನ ಕತ್ತೆ ಬೇಕಾಗಿದೆ, ಆ ಕತ್ತೆಯ ಮೂಲಕ ನನ್ನ ಕೆಲವೊಂದು ಸಾಮಾನುಗಳನ್ನ ಸಾಗಿಸ್ಬೇಕಾಗಿದೆ, ದಯಮಾಡಿ ನಿನ್ನ ಕತ್ತೆಯನ್ನ ಕೊಡು ಅಂತೇಳಿ ಏನ್ ಮಾಡ್ತಾನೆ, ನೆರೆ ಮನೆಯವ ಕೇಳ್ತಾನೆ. ಆದ್ರೆ ನಸರುದ್ದೀನ್ಗೆ ತನ್ನ ಕತ್ತೆಯನ್ನ ಯಾರಿಗೂ ಕೊಡ್ಲಿಕ್ಕೆ ಇಷ್ಟ ಇರಲ್ಲ. ನೆರೆ ಮನೆಯವ ಬಂದು ಕೇಳಿದ ತಕ್ಷಣ ನಸರುದ್ದೀನ್ ಏನ್ ಮಾಡ್ತಾನೆ, ಹೇಳ್ತಾನೆ ಅವನಿಗೆ, ಇಲ್ಲ ಮಿತ್ರ, ನನ್ನ ಬಳಿ ಯಾವ ಕತ್ತೇನೂ ಇಲ್ಲ ಅಂತ ಹೇಳ್ತಾನೆ. ನೆರೆ ಮನೆಯವ ಏನ್ ಮಾಡ್ತಾನೆ, ಪರಿಪರಿಯಾಗಿ ಬೇಡ್ಕೊಳ್ತಾನೆ, ಬಹಳ ಬೇಡ್ಕೊಳ್ತಾನೆ. ಕತ್ತೆ ಕೊಡು, ನನ್ನ ಕೆಲವು ಸಾಮಾನುಗಳನ್ನ ನಾನು ಬೇರೆ ಕಡೆ ಸಾಗಿಸ್ಬೇಕಾಗಿದೆ, ದಯವಿಟ್ಟು ಕೊಡು ಅಂತೇಳಿ ಬಹಳ ಬೇಡ್ಕೊಳ್ತಾನೆ. ಆದ್ರೂ ಕೂಡ ನಸರುದ್ದೀನ ತನ್ನ ಕತ್ತೆಯನ್ನ ಕೊಡುವುದಿಲ್ಲ. ಕೊನೆಗೆ ಇನ್ನೇನು ನಿರಾಶೆಯಿಂದ ನೆರೆಮನೆಯವ ಮರಳಿ ಹೋಗಬೇಕು ಎನ್ನುವಷ್ಟರಲ್ಲಿ ನಸರುದ್ದೀನನ ಮನೆಯಲ್ಲಿರುವ ಕತ್ತೆ ಜೋರಾಗಿ ಏನ್ ಮಾಡುತ್ತೆ, ಕಿರಿಚಿಕೊಳ್ಳುತ್ತದೆ, ಅರಿಸಿಕೊಳ್ಳುತ್ತದೆ. ಆಗ ನೆರೆಮನೆಯವನಿಗೆ ಹೇಳ್ತಾನೆ, ನೆರೆಮನೆಯವ ನಸರುದ್ದೀನಿಗೆ ಹೇಳ್ತಾನೆ, ಏನು ದೊಡ್ಡ ಮನುಷ್ಯ, ನಿಮ್ ಮನೆಯಾಗ ಕತ್ತೆ ಇಲ್ಲ ಅಂತ ಅಂದಿ, ಆದ್ರೆ ಈಗ ಕತ್ತೆ ಕಿರುಚುವುದರ ಮೂಲಕ ನಾನು ಇಲ್ಲಿದ್ದೀನಿ ಅಂತೇಳಿ ಕತ್ತೆ ಹೇಳ್ತಾ ಇದೆಯಲ್ಲ, ಇದಕ್ಕೇನಂತಿ ಅಂತೇಳಿ ನೆರೆ ಮನೆಯವ ಅಪಹಾಸ್ಯ ಮಾಡ್ತಾನೆ, ಕುಚೋದ್ಯ ಮಾಡ್ತಾನೆ ನಸರುದ್ದೀನನಿಗೆ. ನಸರುದ್ದೀನಿಗೆ ಸಿಟ್ಟು ಬಂದ್ಬಿಡುತ್ತೆ, ಕೋಪ ಉಕ್ಕಿ ಹರಿತೈತೆ. ಹೇಳ್ತಾನವ ಏನಂತಂದ್ರೆ, ಅಲ್ಲೋ ನಾನು ಇಷ್ಟು ದೊಡ್ಡ ಮನುಷ್ಯ ಹೇಳಾಕತ್ತೀನಿ ನನ್ನ ಮನೆ ಕತ್ತೆ ಇಲ್ಲ ಅಂತೇಳಿ, ನಿನಗೆ ನನ್ನ ಮಾತಿನ ಮೇಲೆ ಹೆಚ್ಚು ನಂಬಿಕೆಯೋ ಆ ಕತ್ತೆ ಮೇಲೆ ಹೆಚ್ಚು ನಂಬಿಕೆಯೋ ಅಂತೇಳಿ ನಸರುದ್ದೀನ ಏನ್ ಮಾಡ್ತಾನೆ, ಆ ನೆರೆ ಮನೆಯವನಿಗೆ ಬೈತಾನೆ.